ಸೊ ಗೈಸ್, ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿದ್ರು KA, FDA ಹಾಗೂ SDA ಎಕ್ಸಾಮ್ನ ರಿಸಲ್ಟ್ ಯಾವಾಗ ಅಂತ. ಸೊ ಏನು 4 ಡಿಪಾರ್ಟ್ಮೆಂಟ್ನ ಎಕ್ಸಾಮ್ ನಡೆದಿತ್ತು. ಸೊ 4 ಡಿಪಾರ್ಟ್ಮೆಂಟ್ನ ಎಕ್ಸಾಮು ರಿಸಲ್ಟ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಸೊ ಅಫಿಷಿಯಲ್ ಆಗಿ ರಿಸಲ್ಟನ್ನು ರಿಲೀಸ್ ಮಾಡಿಲ್ಲ, ಬಟ್ ಅಫಿಷಿಯಲ್ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದಾರೆ. ಆ್ಯಂಡ್ ಇದು ಫೈನಲ್ ಕೀ ಆನ್ಸರ್ ಆಗಿರುತ್ತೆ. ಸೊ ಈ ಹಿಂದೆ ಒಂದು ತಾತ್ಕಾಲಿಕ ಕೀ ಆನ್ಸರ್ಸ್, ಟೆಂಪ್ರರಿ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದರು. ಸೊ ಆಕ್ಷೇಪಣೆ ಇದ್ದವರು ಸಲ್ಲಿಸ್ಬೋದು ಅಂತ ಹೇಳಿ ಒಂದು ನೋಟಿಫಿಕೇಶನ್ ಕೂಡ ಹಾಕಿದ್ರು. ಸೊ ಈಗ ಫೈನಲ್ ಕೀ ಆನ್ಸರ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ ಇದರ ನಂತರ ಯಾವುದೇ ಕೀ ಆನ್ಸರನ್ನು ರಿಲೀಸ್ ಮಾಡೋದಿಲ್ಲ. ಸೊ ಇದು ಫುಲ್ ಆ್ಯಂಡ್ ಫೈನಲ್ ಕೀ ಆನ್ಸರ್ಸ್ ಆಗಿರುತ್ತೆ. ಓಕೆ, ಸೊ ಇನ್ನು ರಿಸಲ್ಟ್ ಬಂದುಬಿಟ್ಟು ಇನ್ನು 1 or 2 ಮಂತ್ಸಲ್ಲಿ ರಿಸಲ್ಟನ್ನು ಹಾಕ್ತಾರೆ. ಸೊ ರಿಸಲ್ಟಿಗೆ ವೇಟ್ ಮಾಡಬೇಡಿ. ಸೊ ಯಾಕೆಂದರೆ ಫೈನಲ್ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದಾರೆ ಆಲ್ರೆಡಿ. ಸೊ ಈ ಫೈನಲ್ ಕೀ ಆನ್ಸರ್ಸ್ ಮೇಲೆ ನೀವು ನಿಮ್ಮ ರಿಸಲ್ಟ್ನ ತಿಳ್ಕೋಬೋದು. ಓಕೆ, ಸೊ ಎಷ್ಟು ನೀವು ಅಂಕಗಳನ್ನು ಗಳಿಸಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಇಲ್ಲೇ ತಿಳ್ಕೊಬೋದು. ಅದೇ ರೀತಿ ನೀವು ಎಲಿಜಿಬಲ್ ಆಗ್ತೀರಾ ಸೊ ಇಲ್ಲ ಅಂತ ಕೂಡ ಒಂದು 80% ರಿಸಲ್ಟ್ ನಿಮಗೆ ಇಲ್ಲಿ ಕೀ ಆನ್ಸರ್ಸ್ನಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಈ ಕೀ ಆನ್ಸರ್ಸ್ನ ಹೇಗೆ ಚೆಕ್ ಮಾಡೋದು, ಅದೇ ರೀತಿ ಹೇಗೆ ಅಂದರೆ ವರ್ಷನ್ ಕೋಡ್ ವೈಸ್ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ಗೆ ಮೋಟಿವೇಟ್ ಮಾಡುತ್ತೆ ಸೊ ಈ ಥರ ಒಂದು ವಿಡಿಯೋಸ್ನ ಮಾಡಲಿಕ್ಕೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ, ಲೈಕ್ ಮಾಡದೆ ಹೋಗಬೇಡಿ. ಸೊ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, KA ನವರು ಅಫಿಷಿಯಲ್ ಆಗಿ ಒಂದು ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ದಿಸ್ ಈಸ್ ಫೈನಲ್ ಕೀ ಆನ್ಸರ್ಸ್. ಸೊ ಇದರ ನಂತರ ಯಾವುದೇ ಕೀ ಆನ್ಸರ್ಸನ್ನು ರಿಲೀಸ್ ಮಾಡೋದಿಲ್ಲ. ಸೊ ಇದು ನೀವು ಮೊದಲಿಗೆ KA ಅವರ ಅಫಿಷಿಯಲ್ ವೆಬ್ಸೈಟಿಗೆ ಭೇಟಿ ನೀಡಿ. ಸೊ ಅವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ, ಈ ಒಂದು ಲಿಂಕಿಗೆ ನೀವು ಭೇಟಿ ನೀಡಿ. ಓಕೆ, ಸೊ ಇಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ನೇಮಕಾತಿ ಅಂತ ಇದೆ. ಸೊ ಇನ್ ಕೇಸ್ ಇಲ್ಲಿಲ್ಲ ಅಂದರೂ ನೀವು ಇಲ್ಲಿ ಇತ್ತೀಚಿನ ಪ್ರಕಟಣೆಗಳಲ್ಲೂ ಕೂಡ ನೀವು ಇಲ್ಲಿ ನೋಡ್ಬೋದು. ಪರಿಷ್ಕೃತ ಕೀ ಆನ್ಸರ್ಸ್ನ ಎಲ್ಲ ಡಿಪಾರ್ಟ್ಮೆಂಟ್ನ ಕೀ ಆನ್ಸರ್ಸ್ನ ಇಲ್ಲಿ ಬಿಟ್ಟಿದ್ದಾರೆ. ಸೊ ಬೆಟರ್ ಯು ಗೋ ಇಯರ್ ನೇಮಕಾತಿಯಲ್ಲಿ ಹೋಗಿ. ಸೊ ಇಲ್ಲಿ KFDC ಆ್ಯಂಡ್ KFCS 4 ಡಿಪಾರ್ಟ್ಮೆಂಟ್ನ ಒಂದು ಲಿಂಕ್ ಕಾಣುತ್ತೆ ನೋಡಿ, 2023 ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಈ ಥರ ಬರುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ನೇ ಓಕೆ, ಸೊ ಪರಿಷ್ಕೃತ ಕೀ ಆನ್ಸರ್ಸ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಕ್ವಶನ್ ಪೇಪರ್ ವರ್ಷನ್ ಕೋಡ್ ಏನಿದೆ ಆ ವರ್ಷನ್ ಕೋಡ್ ಪ್ರಕಾರ ಇಲ್ಲಿ ಕೀ ಆನ್ಸರ್ಸ್ನ ರಿಲೀಸ್ ಮಾಡಿದ್ದಾರೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ನ ಕೀ ಆನ್ಸರ್ಸ್ನ ಇಲ್ಲಿ ರಿಲೀಸ್ ಮಾಡಿದ್ದಾರೆ. ಸೊ ಇದನ್ನು ನೀವು ಚೆಕ್ ಮಾಡಿಕೊಂಡು ವೆರಿಫೈ ಮಾಡ್ಕೋಬೋದು. ಅದೇ ರೀತಿ ನೀವು ಎಷ್ಟು ಅಂಕಗಳನ್ನು ಗಳಿಸಿದ್ದೀರಾ ಅದ್ರ ಬೇಸ್ ಮೇಲೆ ನೀವು ನಿಮ್ಮ ರಿಸಲ್ಟ್ ಕೂಡ ಇಲ್ಲಿ ಫೈಂಡ್ ಔಟ್ ಮಾಡ್ಕೋಬೋದು. ಓಕೆ, ಸೊ ರಿಸಲ್ಟ್ ಅಫಿಷಿಯಲ್ ರಿಸಲ್ಟ್ ಬಂದುಬಿಟ್ಟು ಇನ್ನೊಂದು 2 months or 3 months ಒಳಗೆ ಒಂದು ಅಫಿಷಿಯಲ್ ರಿಸಲ್ಟ್ ಬಿಡ್ಬೋದು ಅಂತ ಒಂದು ಅಪ್ಡೇಟ್ಗಳು ಬಂದಿದ್ದಾವೆ. ಬಟ್ ಐ ಆಮ್ ನಾಟ್ ಶೋರ್ ಅಬೌಟ್ ದಟ್. ಸೊ ನೀವು ರಿಸಲ್ಟಿಗೆ ವೇಟ್ ಮಾಡಬೇಡಿ. ಸೊ ಈ ಒಂದು ಕೀ ಆನ್ಸರ್ಸ್ನ ನೀವು ಚೆಕ್ ಮಾಡಿಕೊಂಡು ನೀವು ನಿಮ್ಮ ರಿಸಲ್ಟ್ನ ಫೈಂಡ್ ಔಟ್ ಮಾಡ್ಕೋಬೋದು, ನೀವು ಎಲಿಜಿಬಲ್ ಆಗ್ತೀರಾ ಇಲ್ಲ ಅಂತ. ಓಕೆ, ಸೊ ತಡ ಮಾಡಿದೆ ಈ ಒಂದು ಪರಿಷ್ಕೃತ ಕೀ ಆನ್ಸರ್ಸ್ನ ನೀವು ವೆರಿಫೈ ಮಾಡಿಕೊಂಡು ಚೆಕ್ ಮಾಡಿಕೊಂಡು ನೀವು ನಿಮ್ಮ ರಿಸಲ್ಟನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದೇ ರೀತಿ ನೋಡಿ, ಇಲ್ಲಿ ಒಂದು ಕ್ಲಿಕ್ ಮಾಡಿದರೆ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಇಲ್ಲಿ ಒಂದು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಪರಿಷ್ಕೃತ ಕೀ ಉತ್ತರಗಳಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನೀವು ನಿಮಗೆ ಒಂದು ಏನು ನಿಮ್ಮ ಒಂದು ವರ್ಷನ್ ಕೋಡ್ ಪ್ರಕಾರ ಯಾವ ಕೀ ಆನ್ಸರ್ಸ್ ಇದೆ, ಕ್ವಶನ್ ಪೇಪರ್ ವರ್ಷನ್ ಕೋಡ್ ಪ್ರಕಾರ, ಸೊ ಇಲ್ಲಿ ನಿಮಗೆ ಆ ಒಂದು ಕೀ ಆನ್ಸರ್ಸ್ಗಳು ಸಿಗುತ್ತೆ. ಸೊ ಈ ಥರ ಎಲ್ಲ ಒಂದು 4 ಡಿಪಾರ್ಟ್ಮೆಂಟ್ಗಳ ಒಂದು ಕೀ ಉತ್ತರಗಳನ್ನು ಕೊಟ್ಟಿದ್ದಾರೆ. ಇದರ ಬೇಸ್ ಮೇಲೆ ನೀವು ನಿಮ್ಮ ರಿಸಲ್ಟನ್ನು ತಿಳ್ಕೋಬಹುದು. ಓಕೆ, ಸೊ ನೋಡಿ ಇದೇ ರೀತಿ ಈ ಒಂದು ಮಾಹಿತಿ ನಿಮಗೆ, ಇದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.